ಗುರು, ನೀವು ಕೇಳಿರ್ತೀರಾ, ನೀವೇನಾದ್ರೂ ಮನೆಯಿಂದ ಹೊರ ಹೋಗ್ಬೇಕಾದ್ರೆ ಬೆಕ್ಕೇನಾದ್ರೂ ಅಡ್ಡ ಬಂತು ಅಂತಂದ್ರೆ ನಿಮ್ಮ ಅಜ್ಜಿ ಆಗ್ಲಿ, ಅಜ್ಜ ಆಗ್ಲಿ, ಅಕ್ಕ ಆಗ್ಲಿ, ತಂಗಿ ಆಗ್ಲಿ, ತಮ್ಮ ಆಗ್ಲಿ, ಅಮ್ಮ ಆಗ್ಲಿ, ಅಪ್ಪ ಆಗ್ಲಿ ಒಂದು 5 ನಿಮಿಷ ಇದ್ದು ಹೋಗು ಅಂತಂದು ಹೇಳಿರ್ತಾರೆ. ಆ ಥರ ನಾವು 5 ನಿಮಿಷ ಯಾಕೆ ನಿಂತ್ಕೋಬೇಕು? ಇದ್ರ ಹಿಂದೆ ಎಷ್ಟು ಸತ್ಯ ಇದೆ, ಇದಕ್ಕೆ ವಿಜ್ಞಾನ ಏನು ಹೇಳುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬಂದ್ಬಿಡೋಣ. ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರೂ ಬೆಕ್ಕಡ್ಡ ಬಂತು ಅಂತಂದ್ರೆ ನಮ್ಮ ಅಜ್ಜ ಅಜ್ಜಿಯರು ಇದು ದುರಾದೃಷ್ಟ ಅಂತ ಹೇಳ್ತಾರೆ. ಕೆಲವರು ಇದರಿಂದ ಅನಾನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಇನ್ ಕೆಲವರು ನಾವು ಹೋಗಿದ್ ಕೆಲಸ ಆಗದೇ ಇಲ್ಲ ಅಂತಾನೂ ಹೇಳ್ತಾರೆ. ಆದ್ರೆ ಈ ನಂಬಿಕೆ ಜನರ ಮನಸ್ಸಲ್ಲಿ ಹೇಗೆ ಉಟ್ಕೊಂತು? ಹಳೆ ಕಾಲದ ಜನರು ಈ ಬೆಕ್ಕುಗಳನ್ನ ಮಾಯಾ ಪ್ರಾಣಿಗಳಂತೆ ನೋಡ್ತಾ ಇದ್ರು. ಬೆಳಕಿನ ಪ್ರಭಾವದಿಂದ ಬೆಕ್ಕಿನ ಕಣ್ಣು ರಾತ್ರಿ ಹೊತ್ತಲ್ಲಿ ಹೊಳಿತಿರೋದ್ರಿಂದ ಅದನ್ನ ನೋಡಿ ಜನರು ಭಯಪಟ್ಟು ಇದು ದೈವಿಕ ಸಂಕೇತ ಅಂತ ನಂಬ್ತಿದ್ರಂತೆ. ಆದ್ರೆ ಇದು ಬೆಕ್ಕುಗಳ ನೈಸರ್ಗಿಕ ಗುಣ ಆಗಿರುತ್ತೆ. ಈ ತರ ಬೆಕ್ಕಿನ ಕಣ್ಣು ಹೊಳೆಯೋದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ. ಬೆಕ್ಕಿನ ಕಣ್ಣಿನ ಹಿಂದೆ ಟ್ಯಾಪ್ಟಮ್ ಲುಸಿಡಮ್ ಎಂಬ ಪ್ರತಿಫಲನ ಪದರ ಇರುತ್ತೆ. ಈ ಪದರನೇ ಬೆಳಕನ್ನ ರಿಫ್ಲೆಕ್ಟ್ ಮಾಡೋದು. ಇದರಿಂದ ಬೆಕ್ಕುಗಳಿಗೆ ರಾತ್ರಿ ಹೊತ್ತಲ್ಲೂ ಕೂಡ ಕಣ್ ಕಾಣುತ್ತೆ. ಇದೇ ಕಾರಣದಿಂದ ನಮ್ಮ ಮುಂದೆ ಬೆಕ್ಕೇನಾದ್ರೂ ಅಡ್ಡ ಬಂತು ಅಂತಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಂತ ಪ್ರಭಾವ ಅಂತೂ ಬೀಳಲ್ಲ. ಇದು ಕೇವಲ ಪುರಾತನ ಭಯ ಅಷ್ಟೇ. ಈ ಮಾಹಿತಿ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ MJ.com ನ ಫಾಲೋ ಮಾಡ್ಕೊಂಬಿಡಿ.